ಸೊ ಹೆಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಗಾರ್ಲಿಕ್ ಬಟರ್ ಬ್ರೆಡ್ ಟೋಸ್ಟ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಪಿಜ್ಜಾ ಸಾಸ್ನ ಬಳಸಿಲ್ಲ, ತುಂಬ ಸಿಂಪಲ್ ಆ್ಯಂಡ್ ಯೂನಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಅಮೂಲ್ ಬಟರ್ನ ತೊಗೊಂಡಿದ್ದೀನಿ. ನಂತರ ನೀವು ಬೆಳ್ಳುಳ್ಳಿಯನ್ನು ಪೂರ್ತಿ ಬೆಳ್ಳುಳ್ಳಿಯನ್ನು ತೊಗೊಳ್ಬೇಕು. ಜಸ್ಟ್ ನಾನು 2 ಪೀಸ್ ಬ್ರೆಡ್ಡಲ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ತೊಗೊಂಡು ಮೇಲಿರುವ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗಿಬೇಕಾಗುತ್ತೆ. ನೋಡಿ, ಈ ಥರ ಸಿಪ್ಪೆಯನ್ನೇ ಡೈರೆಕ್ಟಾಗಿ ಜಾರ್ಗೆ ಹಾಕಿ ಮಿಕ್ಸ್ ಮಾಡಬೇಡಿ. ಈ ಥರ ಚೆನ್ನಾಗಿ ಸಿಪ್ಪೆಯನ್ನು ತೆಗೆದಾಕಿ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ. ನೆಕ್ಸ್ಟ್ ನಾನಿಲ್ಲಿ ಬಟರ್ನ ತೊಗೊಂಡಿದ್ದೀನಿ. ನೀವು ಮೊದಲಿಗೆ ಬಟರ್ನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡಾದರೂ ಹಾಕ್ಬೋದು. ನಾನು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, 2 ಪೀಸ್ ನಾನು ಬಟರ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮನೇಲಿ ನಾರ್ಮಲಾಗಿ ಬೆಣ್ಣೆ ಇದ್ದರೂ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಈಗ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಆರಿಗ್ಯಾನೋ ತೊಗೊಳ್ತಾ ಇದ್ದೀನಿ. ಮಿನಿಮಮ್ ಅಂದರೆ ಅರ್ಧ ಸ್ಪೂನ್ ಹಾಕಿದರೆ ಸಾಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಫ್ಲೇವರ್ಗೆ ಮಾತ್ರ ಇದು. ಈಗ ನಾನು 2 ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೋಡಿ, ನಾನು ಚೆನ್ನಾಗಿ ಅದನ್ನು ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೀನಿ. ನಾನು ಬಟರ್ನ ಏನು ಬೌಲಲ್ಲಿ ಹಾಕಿದ್ವಲ್ವ ಅದನ್ನು ಮೆಲ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕವರಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಈ ಥರ ಆಗಿದೆ. ನೀವು ಡೈರೆಕ್ಟಾಗಿ ಸ್ಲೈಸ್ ಇದ್ದರೂ ಕೂಡ ಇಡ್ಬೋದು. ನಾನು ಕವರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿರೋದ್ರಿಂದ ಈ ಥರ ಹಾಕ್ತಾ ಇದ್ದೀನಿ. 1 ಸ್ಲೈಸ್ ಆದರೆ ಸಾಕು, ಚೀಸ್ ಚೆನ್ನಾಗಾಗುತ್ತೆ. ನೋಡಿ, ನಾನು ಯಾವುದೇ ರೀತಿ ಪಿಜ್ಜಾ ಸಾಸ್ ಕೂಡ ಬಳಸ್ತಾ ಇಲ್ಲ, ಕೆಚಪ್ ಕೂಡ ಬಳಸ್ತಾ ಇಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ. ಈ ಥರ ಎಲ್ಲ ಆರ್ಗನೈಜೇಷನ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ಚಿಟಿಕೆ ಆಗೋಷ್ಟು ಸ್ವಲ್ಪ ಅಂದರೆ ಸ್ವಲ್ಪ ಆರಿಗ್ಯಾನೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಈ ಥರ ಬಟರನ್ನು ಮೆಲ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಚೆನ್ನಾಗಿ ಮೆಲ್ಟ್ ಆಗಿದೆ. ಕುದಿಯುವ ನೀರಿನ ಮೇಲೆ ಒಂದು ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ ಈ ಬೌಲ್ ಇಟ್ಟರೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಒಂದು 2 ರಿಂದ 3 ನಿಮಿಷ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟರ್ ಎಲ್ಲೂ ಗಟ್ಟಿಯಾಗಿರಬಾರ್ದು, ಆ ಥರ ಚೆನ್ನಾಗಿ ತಿಕ್ಕಾಗಿರಬೇಕು. ನೋಡಿ, ಈ ಥರ ತಿಕ್ಕಾಗಿದ್ದಾಗ ಮಾತ್ರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ. ಈಗ ಚೀಸನ್ನು ಇಟ್ಟಿರುವ ಬ್ರೆಡ್ ಮೇಲೆ 1 ಪೀಸ್ ಬ್ರೆಡ್ಡನ್ನು ಇಟ್ಟು ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ನಾನೀಗ ಬಟರನ್ನು ಈ ಥರ ಬ್ರೆಡ್ ಮೇಲೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ. ಜಾಸ್ತಿ ದಪ್ಪ ಅಪ್ಲೈ ಮಾಡಬೇಡಿ, ತೀರ ತೆಳುವಾಗಿ ಕೂಡ ಅಪ್ಲೈ ಮಾಡಬೇಡಿ, ಮೀಡಿಯಮಾಗಿ ಅಪ್ಲೈ ಮಾಡಿ. 2 ಸೈಡ್ ಬ್ರೆಡ್ ಕಡೆನ ಆಗಬೇಕು, ಆ ಥರ ಸಿಂಪಲ್ಲಾಗಿ ಅಪ್ಲೈನ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಉಪ್ಪನ್ನು ಏನು ಹಾಕ್ಕೊಳ್ಬಾರ್ದು. ಸೊ ಉಪ್ಪನ್ನು ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಹೊರಟೋಗುತ್ತೆ. ನಿಮಗೆ ಟೇಸ್ಟಿಯಾಗಿರಬೇಕಂದ್ರೆ ಉಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಅಪ್ಲೈ ಮಾಡಿಕೊಂಡು ನಂತರ ನಾನಿಲ್ಲಿ ಪ್ಯಾನ್ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಯಿಲ್ ಹಾಕಿಲ್ಲ, ತುಪ್ಪವನ್ನು ಹಾಕಿ ಅಪ್ಲೈ ಮಾಡಿರುವಂತಹ ಬಟರ್ನ ಬ್ರೆಡ್ನ ಇಟ್ಟು ಕೆಳಗಡೆ ಅದ್ರ ಮೇಲೆ ನೆಕ್ಸ್ಟ್ ನಾನೀಗ ಉಳಿದಿರುವಂಥ ಬಟರ್ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ತಿಕ್ಕಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ನೋಡಿ, ಖಂಡಿತವಾಗ್ಲೂ ನೀವು ಕೂಡ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಟಾಪಟ್ ಅಂತ 20 ಮಿನಿಟ್ಸಲ್ಲಿ ಈ ಬ್ರೆಡ್ ಟೋಸ್ಟ್ನ ರೆಡಿ ಮಾಡ್ಬೋದು. ಬಟರ್ ಗಾರ್ಲಿಕ್ ಬ್ರೆಡ್ ಟೋಸ್ಟ್ನ ರೆಡಿ ಮಾಡ್ಬೋದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಸಾಟರ್ಡೆ ಏನಾದರೂ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಬೇಕು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಸೊ 2 ಕಡೆ ಈ ಥರ ಕೆಳಗಡೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಬನ್ನಿ. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಬ್ರೆಡ್ ಕೂಡ ತುಂಬ ಸಾಫ್ಟಾಗಿರುತ್ತೆ. ಚೀಸ್ ಕೂಡ ಆಲ್ರೆಡಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಜಸ್ಟ್ ಚೀಸ್ಗೆ ಬಿಸಿ ಮುಟ್ಟಿದರೆ ಸಾಕು, ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ನೋಡಿ, ಈ ಥರ 2 ಕಡೆನೂ ಚೆನ್ನಾಗಿ ಒಂದು ಸೈಡ್ ತಿರುವಾಕ್ತಾ, ಜಾಸ್ತಿ ತಿರುವಾಕ್ಲಿಕ್ಕೆ ಹೋಗಬೇಡಿ, ಸಿಂಪಲಾಗಿ ಬೇಯಿಸ್ತಾ ಬನ್ನಿ ಅಷ್ಟೇ. ನಿಮಗೆ ಯಾವ ಥರ, ನಮಗೆ ತುಂಬ ಸ್ಪೈಸಿಯಾಗಿರಬೇಕು, ಕ್ರಿಸ್ಪಿಯಾಗಿರ್ಬೇಕಂದ್ರೆ ಯಾವ ಥರ ಬೇಕೋ ಆ ಥರ ಬೇಯಿಸ್ಕೊಳ್ಳಿ. ಫೈನಲಾಗಿ ಗ್ಯಾಸ್ನ ಆಫ್ ಮಾಡಿಕೊಂಡು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಟೋಸ್ಟ್ ಕೂಡ ರೆಡಿಯಾಗಿದೆ. ನಾನು ಯಾವುದೇ ರೀತಿಯ ಮೈಕ್ರೋವೇವ್ ಕೂಡ ಬಳಸಿಲ್ಲ.
ಸೂಪರಾಗಿ ಕೂಡ ರೆಡಿಯಾಗಿದೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದ್ರ ಜೊತೆ ಸಿಂಪಲ್ಲಾಗಿ ನಾನು ಟೊಮ್ಯಾಟೊ ಕೆಚಪ್ ಕೂಡ ತೊಗೊಂಡು ತಿಂದೆ, ಸೂಪರಾಗಿತ್ತು ನೋಡಿ. ಇದ್ರ ಜೊತೆ ಬೇಕಿದ್ದರೆ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು, ಟೊಮ್ಯಾಟೊ ಚಟ್ನಿ ಅಥವಾ ಗಾರ್ಲಿಕ್ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಬಟ್ ನಾವು ಆಲ್ರೆಡಿ ಬಟರ್ ಗಾರ್ಲಿಕ್ ಅಂತ ಬ್ರೆಡ್ ಟೋಸ್ಟ್ ಮಾಡಿದ್ದೀವಲ್ವ, ಸೊ ಹಾಗಾಗಿ ನಾನು ಟೊಮ್ಯಾಟೊ ಕೆಚಪನ್ನೇ ತೊಗೊಂಡು ಮಾಡಿದೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.